ವಿಚಾರ ಚಿಕ್ಕದೆ ಆದ್ರೆ ನಿಮ್ಮೆಲ್ಲರದ್ದು ಆದ್ರೂ ಕೂಡ ಕಡೆಗಣಿಸುವಂತದ್ದಲ್ಲ. ಇದು ದಿನ ಬೆಳಗಾದ್ರೆ ಪ್ರತಿಯೊಬ್ಬರಿಗೂ ಬೇಕೇ ಬೇಕಾದಂತ ವಿಚಾರ. ಹಾಗಾದ್ರೆ ಏನದು ವಿಚಾರ? ಸಣ್ಣದು, ನಿಮ್ಮೆಲ್ಲರದ್ದು ಆದ್ರೆ ಕಡೆಗಣಿಸುವಂತಲ್ಲ. ಇದು ದಿನ ಬೆಳಗಾದ್ರೆ ಪ್ರತಿಯೊಬ್ಬರಿಗೂ ಬೇಕು, ಟೆನ್ಷನ್ ಆದ್ರೂ ಬೇಕು. ಬಿಗ್ ಶಾಕ್, ಕಾಫಿ ಟೀ ಬೆಲೆಯಲ್ಲಿ ದಿನದಿಂದ ದಿನಕ್ಕೆ ಏರಿಕೆ. ಕಾಫಿ ಟೀ ಕುಡಿಯುವವರಿಗೆ ಜೇಬಿಗೆ ಬೀಳುತ್ತಿದೆ ನಿರಂತರ ಕತ್ರಿ. ಒಂದೊಂದು ಕಡೆಗಳಲ್ಲಿ ಒಂದೊಂದು ಬೆಲೆ ಹಿಗ್ಗಾಮುಗ್ಗಾ ರೇಟ್ ಅನ್ನ ಹಾಕ್ತಾರೆ. ಒಂದು ಕಡೆ 15 ರೂಪಾಯಿ, ಮತ್ತೊಂದು ಕಡೆ 20 ರೂಪಾಯಿ, ಇನ್ನೊಂದು ಕಡೆ ಹೋದ್ರೆ 30 ರೂಪಾಯಿ, ಇನ್ನೊಂದು ಕಡೆ ಹೋದ್ರೆ 40 ರೂಪಾಯಿ. ಮಾಲ್ಗಳಿಗೆ ಹೋದ್ರಂತೂ ಸಾಮಾನ್ಯರ ಕಥೆಯೇ ಮುಗಿತು. ನೋಡಿ, ವಿಚಾರ ಚಿಕ್ಕದೆ ಆದ್ರೆ ಎಲ್ರಿಗೂ ಸಹಿತ ದಿನ ಬೆಳಗಾದ್ರೆ ಬೇಕು. ಅದರಲ್ಲೂ ಬೆಂಗಳೂರಂತ ಸಿಟಿಗಳಲ್ಲಿ ಬೆಳಗ್ಗೆ ಆದ್ರೆ ಸಾಕು, ಜನ ಕ್ಯೂ ಹಚ್ಚಿರ್ತಾರೆ ಟೀ ಕಾಫಿ ಅಂಗಡಿಗಳ ಮುಂದೆ. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಟೀ ಕಾಫಿ ಚಿಕ್ಕ ವಿಚಾರವೇ, ಆದ್ರೆ ಇಲ್ಲಿ ಇದಕ್ಕೆ ಇರುವಂತ ಬೆಲೆಯನ್ನ ನಾವಿಲ್ಲಿ ಗಮನಿಸಿದ್ರೆ ಜೇಬಿಗೆ ಕತ್ತಿ ಬೀಳುತ್ತೆ. ಒಂದು ಕಡೆ 15 ರೂಪಾಯಿ ಅಂತಾರೆ, ಮತ್ತೊಂದು ಕಡೆ 20 ರೂಪಾಯಿ ಅಂತಾರೆ, ಇನ್ನೊಂದು ಕಡೆ ಹೋದ್ರೆ 30 ರೂಪಾಯಿ ಅಂತಾರೆ, ಮತ್ತೊಂದು ಕಡೆ ಹೋದ್ರೆ 40 ರೂಪಾಯಿ ಕಾಫಿ ಟೀ. ಮಾಲ್ಗಳಲ್ಲಿ ಹೋದ್ರಂತೂ ನಿಜಕ್ಕೂ ನಾವೇನ್ ಕಾಫಿ ಟೀ ತಗೋತಿದೀವ ಅಥವಾ ಏನಾದ್ರೂ ಬ್ರಾಂಡೆಡ್ ಏನಾದ್ರೂ ಐಟಮ್ಸ್ ನ ತಗೊಳ್ತಾ ಇದೀವ ಅನ್ನುವಂತ ಕನ್ಫ್ಯೂಸ್ ಆಗ್ಬಿಡುತ್ತೆ. ಅಂತ ರೀತಿಯಲ್ಲಿ ಕಾಫಿ ಟೀ ಬೆಲೆ ಇರುವಂತದ್ದು. ನೋಡಿ, ಕಾಫಿ ಟೀ ಅನ್ನುವಂಥದ್ದು ಎಲ್ರಿಗೂ ಸಹಿತ ಕಾಮನ್ ಆಗಿ ಬೇಕಾದಂತ ವಿಚಾರ. ಅಂದ್ರೆ ಎಲ್ರಿಗೂ ಸಹಿತ ಬೆಳಗಾದ್ರೆ ಸಾಕು, ಎಲ್ರು ಕಾಫಿ ಟೀ ಮೊರೆ ಹೋಗ್ತಾರೆ. ಸೊ ಅಷ್ಟರ ಮಟ್ಟಿಗೆ ಅಡಿಕ್ಷನ್ ಇರುತ್ತೆ ಜನಗಳಿಗೆ ಮತ್ತೆ ಆ ಕಾಫಿ ಟೀ ಮತ್ತೆ. ಹೀಗಾಗಿ ಇದನ್ನ ಜನ ಉಪಯೋಗ ಮಾಡ್ಕೊಂಡಿಂಥದ್ದು, ಇದನ್ನ ಬಳಕೆ ಮಾಡ್ತಾ ಇರೋಂಥ ಜನ ಕೆಲವೊಂದ್ ಕಡೆ ಮಿಸ್ಯೂಸ್ ಆಗ್ತಾ ಇರುವಂತದ್ದು ಜಾಸ್ತಿ. ನೋಡಿ, ಒಂದ್ ಕಡೆ 10 ರೂಪಾಯಿನ ಒಂದು ಟೀಯನ್ನ ತೆಗೆದುಕೊಳ್ತೀವಿ, ಅದೇ ಟೀ ಮತ್ತೊಂದ್ ಕಡೆ ಹೋದ್ರೆ 20 ರೂಪಾಯಿ ಅಂತ ಇರುತ್ತೆ, ಅದನ್ನೇ ಮತ್ತೊಂದ್ ಕಡೆ ಹೋದ್ರೆ 40 ರೂಪಾಯಿ. ಅಂದ್ರೆ ಹೋಟೆಲ್ಗಳ ಮೇಲೆ ಇಲ್ಲಿ ಡಿಪೆಂಡ್ ಆಗಿರುತ್ತೆ ಟೀಯ ಬೆಲೆ. ಸೊ ಯಾಕೆ ಈ ರೀತಿಯಾಗಿ ಅಲ್ಲಿ ಹಿಗ್ಗಾಮುಗ್ಗ ಒಂದು ರೇಟ್ ಅನ್ನ ಹಾಕ್ತಾ ಇದ್ದಾರೆ ಕಾಫಿ ಟೀಗೆ ಅನ್ನುವಂತ ವಿಚಾರ ಇಲ್ಲಿ. ಯಾಕಂದ್ರೆ ಏನಾದ್ರು ಸ್ಪೆಷಲ್ ಆಗಿ ಆಡ್ ಮಾಡ್ತಾರ ಅದ್ರ? ಇಲ್ಲ, ಅದೇ ಟೀ ಪೌಡರ್ ಇರುತ್ತೆ, ಅದೇ ಮಿಲ್ಕ್ ಇರುತ್ತೆ, ವಾಟರ್ ಇರುತ್ತೆ. ಬಟ್ ಅಲ್ಲಿ ಯಾಕೆ ಬೇರೆ ಬೇರೆ ಕಡೆಯಲ್ಲಿ ಆ ಒಂದು ಹೋಟೆಲ್ಗೆ ತಕ್ಕಂತ ಬೆಲೆಯನ್ನ ನಿಗದಿ ಮಾಡ್ತಾರೆ ಅನ್ನುವಂಥದ್ದು. ಕಾಫಿ ಟೀ ದರ ಏರಿಕೆಗೆ ಕಡಿವಾಣ ಹಾಕುವಂತೆ ಸಾಮಾನ್ಯರು ಮನವಿಯನ್ನ ಮಾಡಿದ್ದಾರೆ. ಆದ್ರೆ ಟೀ ಕಾಫಿ ದರ ಏರಿಕೆಗೆ ಬ್ರೇಕ್ ಹಾಕೋದು ಹೇಗೆ? ದರ ನಿಗದಿ ಹೋಟೆಲ್ ಮಾಲೀಕರ ಸಂಘದವರ ಕೈಯಲ್ಲೂ ಇಲ್ಲ. ಬೆಲೆ ನಿಗದಿ ಹೋಟೆಲ್ ಅಥವಾ ಶಾಪ್ ಮಾಲೀಕರ ನಿರ್ಧಾರ. ನಾವು ಕಡಿಮೆ ಮಾಡುವಂತೆ ಮನವಿ ಮಾಡಬಹುದು ಅಷ್ಟೇ, ಬಟ್ ಅದನ್ನ ಮಾಡೋರು ಹೋಟೆಲ್ ಮಾಲೀಕರು. ಆದ್ರೆ ಇಳಿಕೆ ಮಾಡುವಂತೆ ಒತ್ತಾಯ ಮಾಡುವಂತಿಲ್ಲವಂತೆ. ಹಾಗಾದ್ರೆ ಇದಕ್ಕೆ ಕಡಿವಾಣವೇ ಇಲ್ವಾ? ಸರ್ಕಾರ ಉತ್ತರಿಸಬೇಕು ಇದಕ್ಕೆ. ಟೀ ಕಾಫಿ ದರ ಏರಿಕೆಗೆ ಕಡಿವಾಣ, ಆದ್ರೆ ಟೀ ಕಾಫಿ ದರ ಏರಿಕೆಗೆ ಬ್ರೇಕ್ ಹಾಕೋದು ಅಸಾಧ್ಯ ಅಂತ ಹೇಳಲಾಗ್ತಾ ಇದೆ. ದರ ನಿಗದಿ ಹೋಟೆಲ್ ಮಾಲೀಕರ ಸಂಘದವರ ಕೈಯಲ್ಲೂ ಇಲ್ಲ. ಬೆಲೆ ನಿಗದಿ ಹೋಟೆಲ್ ಅಥವಾ ಶಾಪ್ ಮಾಲೀಕರ ನಿರ್ಧಾರ ಆಗಿರುತ್ತೆ. ನಾವು ಕಡಿಮೆ ಮಾಡುವಂತೆ ಮನವಿ ಮಾಡಬಹುದು ಅಷ್ಟೇ, ಬಟ್ ಕಡಿಮೆ ಮಾಡಲೇಬೇಕು ಅಂತ ಒತ್ತಾಯ ಮಾಡೋಕೆ ಅಂತೂ ಆಗೋದಿಲ್ಲ. ಯಾವುದೇ ಕ್ರಮ ತಗೊಳ್ಳಕ್ಕಾಗಲ್ಲ. ಯಾಕಂದ್ರೆ ವೈಯಕ್ತಿಕ ಹೋಟೆಲ್ಗಳಲ್ಲಿ ಅವರವ್ರದ್ದೇ ಲಾಭ ನಷ್ಟಗಳು ಲೆಕ್ಕಾಚಾರ ಅವ್ರದ್ದೇ ಇರುತ್ತೆ. ನಾವು ಒಂದು ಮನವಿ ಮಾಡ್ಬೋದು, ಜಾಸ್ತಿ ಬೆಲೆ ಏರಿಕೆ ಮಾಡಬೇಡಿ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ. ಅದು ಬಿಟ್ಟರೆ ನಾವು ನಮ್ಮ ಸದಸ್ಯರ ಮೇಲೆ ಯಾವುದೇ ಕ್ರಮನ ನಾವು ತಗೊಳಕ್ಕಾಗಲ್ಲ. ಹೋಟೆಲ್ ಸಂಘ ಆ ಥರ ಯಾವುದೇ ಕ್ರಮ ತಗೊಳಕ್ಕಾಗಲ್ಲ. ಯಾಕಂದ್ರೆ ವೈಯಕ್ತಿಕ ಹೋಟೆಲ್ಗಳಲ್ಲಿ ಅವರವ್ರದ್ದೇ ಲಾಭ ನಷ್ಟಗಳು ಲೆಕ್ಕಾಚಾರ ಅವ್ರದ್ದೇ ಇರುತ್ತೆ. ನಾವು ಒಂದು ಮನವಿ ಮಾಡ್ಬೋದು, ಜಾಸ್ತಿ ಬೆಲೆ ಏರಿಕೆ ಮಾಡಬೇಡಿ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ. ಅದು ಬಿಟ್ಟರೆ ನಾವು ನಮ್ಮ ಸದಸ್ಯರ ಮೇಲೆ ಯಾವುದೇ ಕ್ರಮನ ನಾವು ತಗೊಳಕ್ಕಾಗಲ್ಲ. ಹೋಟೆಲ್ ಸಂಘ ಆ ಥರ ಯಾವುದೇ ಕ್ರಮ ತಗೊಳಕ್ಕಾಗಲ್ಲ. ಯಾಕಂದ್ರೆ ವೈಯಕ್ತಿಕ ಹೋಟೆಲ್ಗಳಲ್ಲಿ ಅವರವ್ರದ್ದೇ ಲಾಭ ನಷ್ಟಗಳು ಲೆಕ್ಕಾಚಾರ ಅವ್ರದ್ದೇ ಇರುತ್ತೆ. ನಾವು ಒಂದು ಮನವಿ ಮಾಡ್ಬೋದು, ಜಾಸ್ತಿ ಬೆಲೆ ಏರಿಕೆ ಮಾಡಬೇಡಿ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ. ಅದು ಬಿಟ್ಟರೆ ನಾವು ನಮ್ಮ ಸದಸ್ಯರ ಮೇಲೆ ಯಾವುದೇ ಕ್ರಮನ ನಾವು ತಗೊಳಕ್ಕಾಗಲ್ಲ. ಹೋಟೆಲ್ ಸಂಘ ಆ ಥರ ಯಾವ